ಎಲ್ಲರಿಗೂ ಸ್ನೇಹಾಲಯದಿಂದ ನನ್ನ ವಂದನೆಗಳು. ಇವತ್ತು ಮಗದೊಮ್ಮೆ ಸ್ನೇಹಾಲಯದಲ್ಲಿ ಒಂದು ಸುಂದರ ಸಂತೋಷದ ವಾತಾವರಣ. ಇವತ್ತು ನಮ್ಮ ಸ್ನೇಹಾಲಯದಿಂದ 9 ಜನ ಮಾನಸಿಕ ಅಸ್ವಸ್ಥತೆಯನ್ನು ಗುಣ ಹೊಂದಿ ಇವತ್ತು ತಮ್ಮ ಮನೆಗಳ ಪ್ರಯಾಣಕ್ಕೆ ಅವರು ತಯಾರಿ ಆಗ್ತಾ ಇದ್ದಾರೆ. ಭಾರತದ ವಿವಿಧ ಭಾಗಗಳಿಗೆ ಅವರು ಇಲ್ಲಿಂದ ತೆರಳುತ್ತಾರೆ. ಇವತ್ತು ಪ್ರಯಾಣದಲ್ಲಿ ಹೋಗುವಂತಹ ಅವರ ವಿವರ ಈ ರೀತಿ ಇದೆ. ನಿತೀಶ್ ಜಾರ್ಖಂಡಿನವರು, ಜೋಲೋ ಗುಜರಾತ್ನವರು, ಖಡ್ಕಾಪಾಡಿಯಾ ಜಾರ್ಖಂಡ್ನವರು, ಅಮನ್ ಬಿಹಾರ್ನವರು, ಸರಿತಾ ಅಸ್ಸಾಂನವರು, ಅದೇ ರೀತಿ ಹಸೀನಾ ಉತ್ತರ ಪ್ರದೇಶದವರು, ಸುಂದರಿ ಮುಂಡೋಲ್ ಅವರು ವೆಸ್ಟ್ ಬೆಂಗಾಲ್ನವರು, ಮಿತುಲ್ ಮಹಿಂತಿ ಅವರು ವೆಸ್ಟ್ ಬೆಂಗಾಲ್ನವರು, ಪಿಂಕಿ ಬಿಹಾರ್ನವರು. ಅದರಲ್ಲಿ ಪ್ರಮುಖವಾಗಿ ನಮ್ಮ ಜೊತೆಯಲ್ಲಿ ಒಂದು ಮಗು ಇದೆ, ಕಾಜೋಲ್. ಕಳೆದ ಹಲವಾರು ತಿಂಗಳ ಹಿಂದೆ ಅವರ ತಾಯಿ ಮತ್ತು ಈ ಕಾಜೋಲ್ ನಮಗೆ ಸಿಕ್ಕಿದ್ರು. ತಾಯಿ ಅವರದ್ದು ಮಾನಸಿಕ ಅಸ್ವಸ್ಥತೆಯಿಂದ ಬಳಲ್ತಾ ಇದ್ರು. ಕಾಜೋಲ್ ಆದ್ರೆ ತುಂಬಾ ಚುರುಕಿನ ಹುಡುಗಿ. ಅವರು ಜಾರ್ಖಂಡಿನವರು ಆದ ಕಾರಣ ಇವತ್ತು ಈ ಕಾಜೋಲ್ ತಾಯಿಯೊಂದಿಗೆ ಮನೆ ಸೇರಲಿದ್ದಾರೆ. ಕಳೆದ ಹಲವಾರು ವರ್ಷಗಳಿಂದ ಮಾರ್ಗದ ಬದಿಯಲ್ಲಿ, ಬೀದಿ ಬದಿಯಲ್ಲಿ ಅಲೆಯುತ್ತಾ ತಿರುಗಾಡುತ್ತಾ ಕಸದ ತೊಟ್ಟಿಯಲ್ಲಿ ಏಕೆ ತಿನ್ನುತ್ತಿದ್ದಂತಹ ಮಾನಸಿಕ ಅಸ್ವಸ್ಥತೆಗೆ ಒಳಪಟ್ಟಂತಹ ಸಹೋದರ ಸಹೋದರಿಯರನ್ನು ಸ್ನೇಹಾಲಯಕ್ಕೆ ಕರ್ಕೊಂಡು ಬಂದು ಅವರನ್ನು ಪ್ರೀತಿ ಕೊಟ್ಟು, ಚಿಕಿತ್ಸೆ ಕೊಟ್ಟು, ಪರಿಪಾಲನೆ ಕೊಟ್ಟು, ಅವರ ವಿಳಾಸವನ್ನು ಪತ್ತೆ ಹಚ್ಚಿ ಮರಳಿ ಅವರ ಮನೆಗೆ ಸೇರಿಸುವಂತಹ ಒಂದು ಸೇವಾ ಕೆಲಸ ಸ್ನೇಹಾಲಯದಲ್ಲಿ ನಡೀತಾ ಇದೆ ಕಳೆದ 16 ವರ್ಷಗಳಿಂದ. ಈ ಕಳೆದ 16 ವರ್ಷಗಳಲ್ಲಿ ಸರಿಸುಮಾರು 1600ಕ್ಕಿಂತಲೂ ಹೆಚ್ಚು ಜನರನ್ನು ತಮ್ಮ ಸ್ವಂತ ಮನೆಗಳಿಗೆ, ಭಾರತದ ವಿವಿಧ ಪ್ರದೇಶಗಳಿಗೆ, ಅದರಲ್ಲಿ 3 ಜನ ಭಾರತದ ನೆರೆಯ ರಾಜ್ಯ ನೇಪಾಳದವರು ಅಂತ ಹೇಳಿ ಸಂತೋಷ ಪಡ್ತದೆ. ಈಗ 1600ಕ್ಕಿಂತಲೂ ಹೆಚ್ಚು ಜನರನ್ನು ನಮಗೆ ಸೇರಿಸುವಂತಹ ಒಂದು ಭಾಗ್ಯ ಸರ್ವಶಕ್ತನು ನಮಗೆ ಕರುಣಿಸಿದ್ದಾರೆ. ಇದು ದೇವರ ಒಂದು ದಯೆಯ ಭಾಗವಾಗಿದೆ. ಇದಕ್ಕೆ ದಾನವಾಗಿ ಕೊಟ್ಟಂತ ಹಲವಾರು ಜನರನ್ನು ನಾವು ನೆನೆಸಿಕೊಳ್ತಾ ಇದ್ದೇವೆ. ಕಳೆದ 16 ವರ್ಷಗಳಿಂದ ಹಲವಾರು ಜನರ ದಾನ ಸಹಕಾರಗಳ ಮುಖಾಂತರ ಈ ಸೇವೆ ಮಾಡಲು ಸಹಕಾರವಾಗಿದೆ. ಎಲ್ಲ ದಾನಿಗಳಿಗೆ ನಾನು ವಂದಿಸುತ್ತಾ ಈ ನಮ್ಮ ಪ್ರಯಾಣದಲ್ಲಿ ಹೋಗುವಂತಹ ಚಾಲಕರನ್ನು, ನಮ್ಮ ಸ್ವಯಂ ಸೇವಕರನ್ನು, ಅದೇ ರೀತಿ ನಮ್ಮೆಲ್ಲ ಪ್ರಯಾಣಿಕರನ್ನು ಸರ್ವಶಕ್ತರಾದ ದೇವರು ಅನುಗ್ರಹಿಸಲಿ ಎಂಬುದಾಗಿ ನಮ್ಮ ಪ್ರಾರ್ಥನೆ.